ಇದು ಲಾಭ ಎಷ್ಟ್ ಆಕೈತಣ್ಣ ಇದಕ್ಕ? ಡೈಲಿ 5 ರೂಪಾಯಿದಂಗ ಹಿಡಿದ್ರು ರೀ ಹಾ. 25,000 ರೂಪಾಯಿ ಆಕೈತ್ರಿ. ಈಗ ಇವ್ರ ಫಾರ್ಮ್ದಾಗ 5,300 ಕೋಳಿ ಅದಾವು. ಸದ್ಯಕ್ಕೆ ಅಷ್ಟು ಕೋಳಿ ಅದಾವ. ಈಗ ಸದ್ಯದ್ರಾಗ 5,300 ಅದಾವ್ರಿ. 5,300 ಕೋಳ್ಯಾಗ ದಿನಕ್ಕ 4,800 ತತ್ತಿ ಕಲೆಕ್ಟ್ ಮಾಡ್ತಾರು. 4,800 700. 4,000 ಒಂದ್ ತತ್ತಿ ಹಾಕಾಕ ಒಂದ್ ಕೋಳಿಗೆ 3 ರಿಂದ 3.5 ರೂಪಾಯಿ ಖರ್ಚು ಆಕತಿ. ಒಂದ್ ಕೋಳಿ ಅದ್ರ ಫುಡ್ ತಿನ್ನೋದ್ರಿ ಹಾ. 3 ರಿಂದ 3.5 ರೂಪಾಯಿ. ಈಗ ಸದ್ಯ ಮಾರ್ಕೆಟ್ದಾಗ 5 ರೂಪಾಯಿ ರೇಟ್ ನಡ್ದೈತಿ. ನಮಸ್ಕಾರ ರೀ, ನಾವು ಇವತ್ತ ರಾಯಬಾಗ್ ತಾಲೂಕು ಹಾರಿಗಿರಿಗೆ ಬಂದೆವು. ಇಲ್ಲಿ 5,000 ಕೋಳಿ ಸಾಕಾಣಿಕೆ ಮೊಟ್ಟೆ ಫಾರ್ಮ್ ಐತಿ ಅಂತ ಇದ್ರ ಬಗ್ಗೆ ಪೂರಾ ಸಂಪೂರ್ಣ ಮಾಹಿತಿ. ಶೆಡ್ ಹೆಂಗ್ ಕಟ್ಟುದ, ಶೆಡ್ ಎಷ್ಟ ಸೈಜ್ದಾಗ ಇರ್ಬೇಕು, ಕೋಳಿ ಎಲ್ಲಿ ತರಬೇಕು, ಇದನ್ನ ಕೇಜ್ ಎಲ್ಲಿ ತರಬೇಕು, ಎಲ್ಲಾ ಸಂಪೂರ್ಣ ಮಾಹಿತಿ. ತತ್ತಿ ಎಲ್ಲಿ ಹೋದ್ ಮಾರ್ಬೇಕು, ಎಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಾಗ ಇರ್ತೈತಿ. ನಿಮ್ ಕರ್ನಾಟಕ ಫಾರ್ಮರ್ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೋರಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಾಗ ಸಿಗ್ತೈತಿ. ನೀವು ಫಸ್ಟ್ ಸ್ಟಾರ್ಟಿಂಗ್ ಅನ್ನ ಕೋಳಿ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಹಿಡ್ಕೊಂಡು ಸ್ಟಾರ್ಟ್ ಮಾಡಿ? ಸ್ಟಾರ್ಟೆಡ್ ನಾವು ಇದು ಪ್ರಶ್ನೆ ಬ್ಯಾಚ್ ಇರೋದ ಪ್ರಶ್ನೆ ಬ್ಯಾಚ್. ಈಗ ಒಂದ್ ವರ್ಷ ಆತ ನಾವು ಕೋಳಿ ತಂದ್ರಿ. ಮತ್ತ ಇನ್ನೊಂದ್ 2-3 ತಿಂಗಳು ಇರ್ತಾವ್ರಿ, ಫುಲ್ ಹಾಕೋರ್ ಬ್ಯಾಚ್ ಫುಲ್ ಹಾಕೈತ. ಸಡ್ ಅಂದ್ರೆ ಏನೈತ್ರಿ, ಉದ್ದ 150 ಐತ್ರಿ, ಅಡಾಗಿಲ್ಲ 31 ಐತ್ರಿ. ನಿಮ್ಗೆ ಹೈಟ್ ಕ್ಯಾಟ್ ಫುಟ್ ಮಾಡಿದ್ರಿ? ಹೈಟ್ 14 ಫುಟ್ ಐತ್ರಿ. 14 ಫುಟ್. ಇವನ ಸ್ಟಾರ್ಟಿಂಗ್ ಎಷ್ಟು ದಿನದ ಕೋಳಿ ತಂದ್ರೆ 18 ವಾರದವ್ರಿ. 18 ವಾರದ್ರಿ. ಹಾ. ಇವು ಎಷ್ಟು ದಿನ ಮಾಡಿ ತತ್ತಿ ಆಗ್ತಾವನ ಈಗ ತಂದ್ ಬಳಕ್ರಿ? ಇಲ್ಲಿ ತಾಂದ್ಮಕ್ ಒಂದು ಟೋಟಲ್ ಆತ್ರ 5,018 ತಿಂಗಳು. 18 ತಿಂಗಳ. ಆಮೇಲೆ ನಮ್ ಮಾರೋದ್ರಿ. ಅಂದ್ರೆ ನೀವು ತಂದ್ ಬಳಕನ ಎಷ್ಟು ದಿನ ತತ್ತಿ ಹಾಕಿಸ್ತಾರ ನಾವು? ಬಾಂದ್ 1 ತಿಂಗಳಿಗೆ ಅಂದ್ರೆ ತತ್ತಿ ಹಾಕೈತಿ. ಈಗ ಸದ್ಯಕ್ಕೆ ಎಷ್ಟು ತತ್ತಿ ಕಲೆಕ್ಟ್ ಆಗತ್ತಾವ? ಸದ್ಯಕ್ಕನ 5,200 ಹಾಕೋಣ. 5,100 ಕೋಳಿ. ಈಗ ಸದ್ಯಕ್ಕೆ ಎಷ್ಟು ಕೋಳಿ ಅದಾವ? ಈಗ ಸದ್ಯದ್ರಾಗ 5,300 ಅದಾವ್ರಿ. ಅಂದ್ರ ಈಗ ವಯಸ್ಸಾಗೈತ್ರಲ್ಲ, ಅಂದ್ರ ಒಂದ್ 4,800 700. 4,000 ಸ್ಟಾರ್ಟಿಂಗ್ ಅನ್ನ ಎಲ್ಲಿಯೂ ಕೋಳಿ ತಂದ್ರಿ, ಮತ್ತ ಇದನ್ನ ಇಷ್ಟ ಕೋಳಿಗನ ಖರ್ಚು ಬಂಡವಾಳ ಎಷ್ಟ್ ಹಾಕಿರಿ? ಇದು ಗುಂಡೆವಾಡಿ ಅಂತ ತಂದಿದ್ದು. ಗುಂಡೆವಾಡಿ 10ನೇ ತಾಲೂಕು ಗುಂಡೆವಾಡಿ ತಂದಿದ್ದು. ಮತ್ತು ಇದು ಸಡ್ಡು ಟೋಟಲ್ 40 ಲಕ್ಷ ಆಗಿದೆ. ಎಲ್ಲಾ ಖರ್ಚು ಇದಕ್ಕೆ ಲೋನ್ ಅದು ಏನ್ ಮಾಡಿಸಿರ? ಇಲ್ಲ ಎಲ್ಲ ಇದನ್ನ ಇವ್ ಕೆಜಿ ಅನ್ನ ಎಲ್ಲಿ ಸಿಗ್ತಾವ್ರಿ? ಇವ್ ಹೆಂಗ್ ಇರ್ತಾವ್ರಿ ಕೆಜಿ ಅನ್ನ? ಕೇಜ್ ಅಂದ್ರ ಇವೆಲ್ಲಾ ಒಬ್ರಿಗೆ ಗುತ್ತಿಗೆ ಕೊಟ್ಟಿದ್ದೀರಿ. ಒಟ್ಟು ಎಲ್ಲ ಅವ್ರ ಸಣ್ಣ ತಯಾರು ಮಾಡ್ತಾರೆ. ಅವ್ರ ಇದನ್ನೆಲ್ಲ ಕಟ್ಟಿ ಕೊಡೋ ಅವ್ರ ಕಡೆ ಗುತ್ತಿಗೆ ಅಂದ್ರೆ ನಿಮ್ಗೆ ಎಲ್ಲಿ ಸಿಗ್ತಾವ? ಏನ ಇಡೋದು ಇವ್ರ ಕೋಳಿಗಳ ಇಲ್ಲೇ ಗುಂಡವಾಡಿ ಇವ್ರ. ಇವ ಮೆಟೀರಿಯಲ್ ಎಲ್ಲ ಸಾಂಗ್ಲಿದನ್ರಿ. ಈಗ ನೀರು ಕುಡಿ ಸಿಸ್ಟಮ್ ಹೆಂಗ್ ಮಾಡ್ಕೊಂಡ್ರ ನೀವು? ನೀರು ಆಟೋಮೆಟಿಕ್ ಕುಡಿತಾರ. ಇದೇನಿದೆ ಅಲ್ಲ, ಇದು ಮ್ಯಾಲ ಹಿಂಗ್ ಒಂದ ಹನಿ ಕುಯ್ಕೋರಿ, ಅಷ್ಟ ಒಂದ ಹನಿ ನೀರು ಬರುತ್ತೆ. ಫೀಡ್ ಹೆಂಗ್ ಹಾಕ್ತಾರ? ಫೀಡು ಇದನ್ನಿದೆ, ಮಿಷನ್ ಇದೆ. ಮಿಷನ್ ಇಂದ ಆಟೋಮೆಟಿಕ್ ಆಗಿ. ಇದು ಹೆಂಗ್ರಿ ಫೀಡ್ ಒಳಗಂದ್ರ ನೀವ್ ಏನ್ ಮನಿಲ್ಲ ತಯಾರು ಮಾಡ್ಕೊತಾರ ಕೊಂಡ್ ತರ್ತಾರಿ? ಇಲ್ಲೇ ಮನಿದ ತಯಾರು ಮಾಡ್ತಾರೆ. ಇಷ್ಟ ಕೋಳಿಗನ ಎಷ್ಟ್ ಖರ್ಚು ಆಕೈತಿ? ಖರ್ಚು ಒಂದ್ 13-14 ಸಾವಿರ ರೂಪಾಯಿ ಖರ್ಚು ಆಕತ್ರಿ ಒಂದ್ ದಿನಕ್ಕೆ. ಇದು ಲಾಭ ಎಷ್ಟ್ ಆಕೈತಣ್ಣ ಇದಕ್ಕ? ಡೈಲಿ 25 ರೂಪಾಯಿದಂಗ ಹಿಡಿದ್ರು ರೀ 25,000 ರೂಪಾಯಿ ಆಕೈತ್ರಿ. 25,000 ರೂಪಾಯಿ. ಅಂದ್ರೆ ನಿಮ್ಮದೀಗ ಎಷ್ಟ್ರ ಹೋಗತ್ತನ ಒಂದ್ ತತ್ತಿಗೆನ 3 ರೂಪಾಯಿದಿಂದ 3.5 ರೂಪಾಯಿ ಹೋಗತ್ರಿ. 3.5 ರೂಪಾಯಿದಾಗ ಒಂದ್ ತತ್ತಿ ಹೋಗತ್ರಿ. 5 ರೂಪಾಯಿದಂಗ ಹೋಗತ್ರಿ ತತ್ತಿ. ಫುಡ್ ಕೋಳಿ ಒಂದ್ ದಿನಕ್ರಿ ಒಂದ್ ಕೋಳಿ ಅದ್ರ ಫುಡ್ ತಿನ್ನೋದ್ರಿ 3 ರಿಂದ 3.5 ರೂಪಾಯಿ. ಅಂದ್ರೆ ಒಂದ್ ಕೋಳಿ ಒಂದ್ ದಿನಕ್ಕೆ 3.5 ರೂಪಾಯಿ ಖರ್ಚು ಆಕೈತಿ. 3.5 ರೂಪಾಯಿ ಖರ್ಚು. ನಿಮ್ದು ತತ್ತಿ ಹೋಗತಿ 5 ರೂಪಾಯಿ. ಅಂದ್ರೆ 1.5 ರೂಪಾಯಿ ಲಾಭ. ಅಂದ್ರೆ ಈಗ ಇಷ್ಟೊಳಗ ಅಂದ್ರೆ ದಿನಕ್ಕೆ ಲಾಭ ಎಷ್ಟ್ ಆಕೈತಿ? ದಿನಕ್ಕ ಈಗ ಸದ್ಯದ್ರಾಗ ಅಂದ್ರ 7,500-8,000 ರೂಪಾಯಿ ಲಾಭ. 7,500-8,000 ರೂಪಾಯಿ. ಇವ್ರು ಹೇಳೋ ಪ್ರಕಾರ ಒಂದ್ ತತ್ತಿಗೆ 5 ರೂಪಾಯಿ ಮಾರ್ತಾರು, 3.5 ರೂಪಾಯಿ ಖರ್ಚು ಆಕತಿ, 1.5 ರೂಪಾಯಿ ಲಾಭ ಆಕತಿ ಅಂತ 5,300 ಕೋಳ್ಯಾಗ 4,800 ತತ್ತಿ ಡೈಲಿ ಕಲೆಕ್ಟ್ ಮಾಡ್ತಾರು. 4,800 ಇಂಟು 1.5 ರೂಪಾಯಿ ಮಾಡ್ರ 7,200 ರೂಪಾಯಿ ಒಂದ್ ದಿನಕ್ಕ ಲಾಭ ಆಕತಿ ಇವ್ರದ. ಇದನ್ನ ತಿಂಗಳಿಗೆ ಲೆಕ್ಕ ಹಾಕಿರ 7,200 ಇಂಟು 30 ದಿನ ಲೆಕ್ಕ ಹಾಕಿರ 2,16,000 ರೂಪಾಯಿ ಲಾಭ ಆಕತಿ ಒಂದ್ ತಿಂಗಳಿಗೆ. ಒಂದ್ ವರ್ಷದಾಗ 2 ತಿಂಗಳು ಬಿಟ್ರ ಬಿ 2,16,000 ಇಂಟು 10 ತಿಂಗಳು ಲೆಕ್ಕ ಹಾಕಿರ 21,60,000 ರೂಪಾಯಿ ಒಂದು ವರ್ಷದ ಇವ್ರದ್ದು ಪ್ರಾಫಿಟ್ ಆಕತಿ. ಇವ್ರು ಹಾಕಿರೋ ಇನ್ವೆಸ್ಟ್ಮೆಂಟ್ 40 ಲಕ್ಷ 2 ವರ್ಷದಾಗ ರಿಕವರ್ ಆಕತಿ. ಅವು ಬ್ರೀಡ್ ಕೋಳಿಗಳು ತಂದಿರಣ, ಇದ್ರ ವಿಶೇಷತೆ ಏನಂತ? ಇದು BV 300 ಅಂತ ಹೇಳೋಣ. ಇವು ಡೈಲಿ ಒಂದೊಂದ್ ತತ್ತಿ ಹಾಕ್ತಾರ.
ಅಣ್ಣ ಆಗಳೇನ ತತ್ತಿ ಇದನ್ನ ಸೇಲ್ ಮಾಡ್ತಾನಂದ್ರಿ ಅಣ್ಣ ನೀವ್ ತತ್ತಿ ಅಲ್ಲಿ ಮಾರ್ಕೆಟ್ದಾಗ ಸೇಲ್ ಮಾಡ್ತಾರಣ್ಣ ಲೋಕಲ್ ಸೇಲ್ ಮಾಡ್ತಾರ ಅದು ತತ್ತಿದ್ ಹೆಂಗ ನೀವು ಇದನ್ನ ಮಾಡ್ಕೊಂತಾರ ಮಾರ್ಕೆಟ್ ಇಲ್ಲೇ ಇದಕ್ಕೆ ಬಂದ್ ಹೋಗ್ತಾರೆ ಫಾರ್ಮ್ಗೆ. ಅದ್ ಹೆಂಗ್ರಿ ನೀವ್ ಅಗ್ರಿಮೆಂಟ್ ಮಾಡ್ಕೊಂಡ್ರಿ ಹಾ ರೀ. ಅಂದ್ರ ಅವ್ರ ಏನ ನಿಮ್ದು ಕಂಟಿನ್ಯೂ ಯಾವಾಗ ಬಿ ತತ್ತಿ ಬಂದ್ರೆ ಹೋಯ್ತಾರ ಹಾ ರೀ. ಎಷ್ಟ್ ಬಿ ತತ್ತಿ ಬಂದ್ರ ಹಾ ರೀ. ಎನಿ ಟೈಮ್ ಯಾವಾಗ ಬೇಕಾದಾಗ ಹೋಗ್ತಾರೆ. ಅಂದ್ರೆ ನೀವು ಎಷ್ಟು ದಿನಕ್ಕೊಮ್ಮೆ ತತ್ತಿ ಕಳಿಸ್ತಾರ ಅಷ್ಟು 3-4 ದಿನಕ್ಕೊಂದು. 3 ದಿನ 3 ದಿನ 4 ದಿನ. ಅಣ್ಣ ಇದ ಪ್ರೋಗ್ರಾಮ್ ಎತ್ರ ಸಂಬಂಧ ಕುಂಸಿರಣ್ಣ ಇದನ್ನ ಬಿಸಿಲ ಬರಬಾರ್ದು ಅಂತ ಹೇಳ್ರಿ ಕೋಳಿಗಳಿಗೆ. ಬಿಸಿಲಾದ್ರ ಕೋಳಿಗಳ ಸಾಯ್ತಾವ್ರೆ. ಅದರದಿಂದ ಬೀಜಾರ್ ಕುಂಸಿದ್ರಿ ಮ್ಯಾಲಿನ ಬಿಸಿಲು ಒಟ್ಟು ಕೆಳಗ್ ಬಿಡಂಗಿಲ್ರಿ ಅದ. ಇದಕ್ಕನ ನೀವು ರೋಗಗಳ ಬಗ್ಗೆ ಏನ್ ಮುನ್ನೆಚ್ಚರಿಕೆ ತಗೊಂಡ್ರ ಏನೇನ್ ರೋಗ ಬರ್ತಾವ ಅಣ್ಣ ಇದಕ್ಕೆ ಸ್ಟಾರ್ಟಿಂಗ್ 3 ಇಂಜೆಕ್ಷನ್ ಬರ್ತಾರ ಅವ್ನ ಅಷ್ಟ್ ಮಾಡ್ಸಿದ್ರೆ ಮತ್ತೇನಿಲ್ಲ. ಅಣ್ಣ ಈ ಶೆಡ್ ನೀವ ಯಾವ ರೀತಿ ಹೈಜಿನಿಕ್ ಆಗಿ ಸ್ವಚ್ಛತೆಯಾಗಿ ಹೆಂಗ ಇಟ್ಕೊಂಡ್ರಣ್ಣ ಅಂದ್ರ ನಮ್ದು ಕೆಳಗೆ ವಾಟರ್ ಟ್ಯಾಂಕ್ ಮಾಡ್ಕೊಂಡಿದ್ವಿ. ಹಾ. ಮತ್ತ ಎಲ್ಲಾ ನೀರು ಸ್ಟಾಕ್ ಮಾಡ್ಕೊತೀವಿ. ಕೋಳಿಯದೇನಿದೆ ಎಲ್ಲಾ ನೀರಿನಲ್ಲಿ ಬರ್ತದೆ. ನಾವು ಒಂದು ಮೂಲೆಯಲ್ಲಿ ಪಂಪ್ ಸೆಟ್ ಕುಣಿಸ್ಕೊಂಡಿದ್ದೇವೆ. ಅದರಿಂದ ಡೈರೆಕ್ಟ್ ಹೊಲಕ್ಕೆ ಹೋಗುತ್ತೆ. ಅದ್ರ ಕೆಳಗೆ ಎಷ್ಟು ಭೂಮಿ ಐತೆ 5 ಫುಟ್ ಐತಿ. 5 ಫುಟ್ ಇದ್ ನಾನು ಒಂದ್ ವರ್ಷಕ್ಕೊಮ್ಮೆ ತೆಗಿತೀರಿ ಹೆಂಗ್ರಿ ಅದ ಇಲ್ರಿ ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಅಷ್ಟ ಇದನ್ನ ತೆಗದ ಹೊಲಕ್ಕೆ ಹಾಕಿಡ್ತಾರೆ ಮತ್ತ ಹೊಸ ನೀರು ಫ್ರೆಶ್ ನೀರು ಬರ್ತದೆ. ಅಂದ್ರೆ ಮೋಟ್ರ್ ಬ್ಯಾರೆ ಐತನ ಮೋಟ್ರ್ ಮೋಟ್ರ್ ಒಂದ್ ಬೇರೆ ಬರ್ತದೆ. ಪಂಪ್ ಸೆಟ್ ಒಂದ್ ಬೇರೆ ಇರ್ತದೆ. ಇವ್ ಕೋಳಿ ವಯಸ್ಸಾದ ಬಳಕನ ಇವ್ ಕೋಳಿ ಎಲ್ಲಿ ಸೇಲ್ ಮಾಡ್ತಾರ ಇಲ್ಲಿ ಲೋಕಲ್ ಅಂಗಡಿಗಳಿಗ್ರಿ ಬಿಟ್ರೆ ಇಲ್ಲೇ ಲೋಕಲ್ ಯಾರ ಹೆಂಗ್ ಕೆಜಿ ಮಾಡ್ತಾರ ಕೆಜಿ ಅಣ್ಣ ಈಗ ಹೊಸದಾಗ್ ಮಾಡೋರಿಗೆ ನೀವು ಏನ್ ಸಲಹೆ ಕೊಡ್ತೀರಿ ಡೈಲಿ ಒಟ್ಟು ಕೈಯಾರ ಹಾಕಾಡ್ತಾವ್ರಿ. ಒಟ್ಟ ಚಲೋ ಐತ್ರಿ. ಒಟ್ಟ ಉದ್ಯೋಗ ಪಾಡತ್ರಿ. ಒಟ್ಟ ಸಣ್ಣ ರೈತರಿಗೆ ಅದು ಮಾಡಾಕ್ಲಾಗಿ ಐತ್ರಿ. ಈಗ ಇನ್ವೆಸ್ಟ್ಮೆಂಟ್ ಎಷ್ಟ್ ಆಗೈತ್ರಿ ನಮ್ಗೆ 40 ಲಕ್ಷದಾಗ ಕೋಳಿ ಎಲ್ಲಾ ಸೆಟ್ ಹಿಡಿದ್ರಿ ಎಲ್ಲಾ ಸೆಟ್ ಆಡ್ರಿ. ಮತ್ತ ಅಂತಂದ್ ಇದು ನಿಮ್ದು ಎಷ್ಟ್ ದಿನಕ್ಕೆ ಬಿಲ್ ಜಮಾ ಆಕತ್ರಿ ಇದು ಅವ್ರ ಗಾಡಿ ಲೋಡ್ ಮಾಡ್ರ ಇಲ್ಲೇ ಜಮಾ ಇಲ್ಲಿ ಗಾಡಿ ಲೋಡ್ ಆತಂದ್ರ ತತ್ತಿದ ಜಮಾನ ಜಮಾ. ಅಣ್ಣ ಇದು ಪೀಡ್ ಹೆಂಗ್ ಕೆಜಿ ಬರ್ತಾನೆ ಇದು ನಿಮ್ಗೆ ಇದು ಒಂದ್ ಚೀಲಿಗೆ 16,500 ರೂಪಾಯಿ ಬರ್ತದೆ. 16,000 ರೂಪಾಯಿ ಅದನ್ನ ಇಲ್ಲಿ ತಂದ ನೀವು ಗೊಂಜಾಳ ಮಿಕ್ಸ್ ಮಾಡಿ ಆಮೇಲೆ ಕೋಳಿಗೆ ಅದ 50 ಕಿಲೋ ಆಗಿರುತ್ತೆ 50 ಕಿಲೋ ಬ್ಯಾಗ್ ಅಷ್ಟಲ್ಲ ಅದು ಪೀಡ್ ಒಂದ ಈ ಗೊಂಜಾಳ ಅಷ್ಟ ಮಾರ್ಬಲ್ ಅಂತೇಳಿ ಬರ್ತೈತ್ರಿ. ಮಾರ್ಬಲ್ ಅದನ್ನ ಬಿಟ್ಟು ಏನ ನ್ಯೂಟ್ರಿಷನ್ ಏನ್ ಪೌಡರ್ ಅದ ನೀವು ರಾತ್ರಿ ಮತ್ತ ಥಂಡಿ ವಾತಾವರಣ ಇತ್ತಂದ್ರೆ ಹೆಂಗ ನಾವು ಹಿಂಗ ಬಂದ್ ಮಾಡ್ತಿರ್ಲ ಅಂದ್ರೆ ಇಲ್ಲಿ ಮಗ್ಳು ಸೆಟ್ನೈಟ್ ಹಾಕ್ತಾರ. ಥಂಡಿ ಹತ್ ಬರ್ತಾರ ಸೆಟ್ನೈಟ್ ಏನ್ ಪ್ರಾಬ್ಲಮ್ ಆಗಂಗಿಲ್ಲ. ಸೆಟ್ನೈಟ್ ಹಾಕ್ಲಿಕ್ರು ಏನ್ ಪ್ರಾಬ್ಲಮ್ ಆಗಂಗಿಲ್ಲ. ಬಿಸಿಲು ಹೆಚ್ಚಾತಂದ್ರ ಇದನ್ನ ಗಾಳಿ ಹೆಚ್ಚ ಮಾಡಿದ್ರಿ ಥಂಡಿ ಹೆಚ್ಚಾತಂದ್ರ ಮತ್ತೆಲ್ಲ ತಾಕ್ ಮಾಡ್ತಾರ. ಈ ಶೆಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಕಿರಣ್ ಅಡಕರ್ ಸರ್ ಅವ್ರು ಕೊಟ್ರು. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ. ಇದೇ ರೀತಿ ಸಾಧಕ ರೈತರು ಮತ್ತು ಸಾಧಕ ಬಿಸಿನೆಸ್ ಮ್ಯಾನ್ಗಳ ವಿಡಿಯೋಗಳಿಗಾಗಿ ನಮ್ಮ ಕರ್ನಾಟಕ ಫಾರ್ಮರ್ ಪೇಜ್ ಅನ್ನ ಫಾಲೋ ಮಾಡ್ಕೋರಿ. ಅಂತ ಈ ವಿಡಿಯೋದಾಗ ಏನಾರ ಡೌಟ್ ಇದ್ದು ಅಂದ್ರೆ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಾಗ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾನು.